ಧೋನಿಯ ಮಾಸ್ಟರ್ ಸ್ಟ್ರೋಕ್. ವಯಸ್ಸು ಕೇವಲ ಸಂಖ್ಯೆ ಎಂಬುದಕ್ಕೆ ಮತ್ತೊಂದು ಸಾಕ್ಷಿ. ಪ್ರತಿ ವರ್ಷ ಐಪಿಎಲ್ ಆರಂಭವಾಗುತ್ತಿದ್ದಂತೆ ಒಂದೇ ಮಾತು, ಇದು ಧೋನಿಯ ಕೊನೆಯ ಸೀಸನ್. ಆದರೆ ಪ್ರತಿ ಬಾರಿ ಧೋನಿ ತಾನು ಇನ್ನೂ ಮುಗಿಯಿಲ್ಲ ಎಂಬುದನ್ನು ಅದ್ಭುತ ಆಟದ ಮೂಲಕ ಸಾಬೀತುಪಡಿಸುತ್ತಲೇ ಬಂದಿದ್ದಾರೆ. ವಯಸ್ಸಾದಂತೆ ಆಟ ಕುಂಠಿತವಾಗಬೇಕೆಂಬ ನಂಬಿಕೆ ಧೋನಿ ಮೇಲೆ ಅಸಲೇ ಪರಿಣಾಮ ಬೀರುವುದಿಲ್ಲ. ನಿನ್ನೆ ನಡೆದ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಪಂದ್ಯದಲ್ಲಿ ಇದೇ ತತ್ವವನ್ನು ಧೋನಿ ಮತ್ತೊಮ್ಮೆ ನೆನಪಿಸಿದರು. ಅವರ ವಿಶೇಷ ಕ್ಷಣ, ಸೂರ್ಯಕುಮಾರ್ ಯಾದವ್ರನ್ನು ಔಟ್ ಮಾಡಿದ ಮಿಂಚಿನ ವೇಗದ ಸ್ಟಂಪಿಂಗ್. ಮೊದಲು ಬ್ಯಾಟಿಂಗ್ಗೆ ಬಂದ ಮುಂಬೈ ಆರಂಭದಲ್ಲೇ ವಿಕೆಟ್ ಕಳೆದುಕೊಂಡು ಒತ್ತಡಕ್ಕೆ ಒಳಗಾಯಿತು. ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಒಟ್ಟಾಗಿ ತಂಡವನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಿದ್ದರು. ಮೊದಲಿಗೆ ತಾಳ್ಮೆಯಿಂದ ಆಟ ನಡೆಸುತ್ತಿದ್ದ ಸೂರ್ಯನಿಗೆ ವೀಕ್ಷಕರು ಅದ್ದೂರಿ ಶಾಟ್ಗಾಗಿ ಕಾಯುತ್ತಿದ್ದಾರೆ. ಆದರೆ ಆ ಕ್ಷಣವೇ ಚೆನ್ನೈ ನಾಯಕ ಋತುರಾಜ್ ಗೈಕ್ವಾಡ್ ಒಂದೇ ಚಾಣಾಕ್ಷ ತೀರ್ಮಾನ ತೆಗೆದುಕೊಂಡರು. ನೂರ್ ಅಹ್ಮದ್ಗೆ ಬೌಲಿಂಗ್ ಜವಾಬ್ದಾರಿ ನೀಡಿದರು. ಈ ಲೆಫ್ಟ್ ಆರ್ಮ್ ಸ್ಪಿನ್ನರ್ ನಿಗೂಢ ಡೆಲಿವರಿಗಳು ಸೂರ್ಯನಿಗೆ ಸವಾಲಾಗಿ ಪರಿಣಮಿಸಬಹುದು ಎಂಬ ಲೆಕ್ಕಾಚಾರ. ಸೂರ್ಯಕುಮಾರ್ ದೊಡ್ಡ ಹಿಟ್ ಹೊಡೆಯಲು ಮುಂದೆ ಬಂದು ಆಡುವ ನಿರ್ಧಾರ ಮಾಡುತ್ತಿದ್ದಂತೆ ಧೋನಿ ತಮ್ಮ ಸ್ಟಂಪಿಂಗ್ ತಂತ್ರವನ್ನು ಅನುಷ್ಠಾನಕ್ಕೆ ತಂದರು. ಕೇವಲ ಒಂದು ಕ್ಷಣ, ಆ ಕ್ಷಣವೇ ಹೀರೋ ಮತ್ತು ವಿಲನ್ನೂ ವಿಭಜಿಸುವುದು. ನೀವು ಕಣ್ಣೆರಗಿಸುವಷ್ಟರಲ್ಲಿ ಬೌಲಿಂಗ್ ಬ್ಯಾಟ್ಸ್ಮನ್ ಮುಂದುವರಿಯುವಷ್ಟರಲ್ಲಿ ಸ್ಟಂಪ್ ಮಿಂಚಿನಂತೆ ತೆರವು. ಧೋನಿಯ ಕೈಚಳಕಕ್ಕೆ ಸೂರ್ಯಕುಮಾರ್ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಹೆಸರಿಗೆ ಸುಳ್ಳಾಗದಂತೆ ಸೂರ್ಯನ ಬೆಳಕು ಕ್ಷಣಾರ್ಧದಲ್ಲಿ ಮಸುಕಾಯಿತು. 26 ಎಸೆತಗಳಲ್ಲಿ 29 ರನ್ ಮಾಡಿದ ಸೂರ್ಯನು ಹತಾಶತೆಯಿಂದ ಪೆವಿಲಿಯನ್ಗೆ ತೆರಳಿದರು. ಪ್ರತಿ ವರ್ಷ ಇದು ಎಂಎಸ್ಡಿನ ಕೊನೆಯ ಐಪಿಎಲ್ ಎಂಬ ಮಾತು ಕೇಳುತ್ತೇವೆ. ಆದರೆ ಪ್ರತಿ ಬಾರಿಯೂ ಧೋನಿ ಇದಕ್ಕೆ ಒಂದು ಶ್ರೇಣಿಯ ಉತ್ತರ ಕೊಡುತ್ತಾರೆ, ಅವರ ಆಟದ ಮೂಲಕ. ನಾನು ಇನ್ನೂ ಮುಗಿಯಿಲ್ಲ. ಧೋನಿಯ ಮೌನ ಉತ್ತರ. ಕ್ರಿಕೆಟ್ ತಂತ್ರ, ಸುಧಾರಿತ ಸ್ಟಂಪಿಂಗ್, ಸಮಯದ ಪ್ರಜ್ಞೆ ಎಲ್ಲವೂ ಒಂದೇ ಕ್ಷಣದಲ್ಲಿ ಸ್ಫುರಿಸಿದಂತೆ. ಈ ರೋಚಕ ಕ್ಷಣ ನಿಮಗೆ ಹೇಗನಿಸುತ್ತೆ? ಧೋನಿ ಇನ್ನೂ ಕೆಲ ವರ್ಷ ಆಡಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.